ಲಕ್ಷ್ಮಿ, ಅದಕ್ಕೇನಾದ್ರೂ ಆದ್ರೆ ಏನೂ ಆಗಲ್ಲ ಸಿದ್ದು, ಅದಕ್ಕೇನೂ ಆಗಲ್ಲ. ಧೈರ್ಯ ತಗೋ, ವಿಲ್ ಬಿ ಆಲ್ ರೈಟ್. ಅದು ಹೇಗಿದ್ದೀನಿ ಡಾಕ್ಟ್ರೆ? ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಸ್ವಲ್ಪ ಹೊತ್ತಿಗೆ ವಾರ್ಡ್ ಶಿಫ್ಟ್ ಮಾಡ್ತೀವಿ, ನೀವೆಲ್ಲ ಬಂದು ನೋಡಬಹುದು. ಓಕೆ, ಥ್ಯಾಂಕ್ ಯು. ಇಟ್ಸ್ ಓಕೆ. ಆದಿ, ಸೂರ್ಯ, ಖಂಡಿತ ನಾ ಬದುಕ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಆದ್ರೆ ನಿಮ್ಗಳ ಪ್ರೀತಿ ನನ್ನ ಸಹಾಯಕ್ ಬಿಡ್ಲಿಲ್ಲ. ಮಾತಾಡಿದ್ ಸಾಕು, ಈಗ ನಿನಗೆ ರೆಸ್ಟ್ ಬೇಕು, ಮಲ್ಕೋ. ಸೂರ್ಯ, ಮೊದ್ಲವ್ರನ್ನ ಆಚೆ ಹೋಗೋ ಕೇಳೋ, ಮೊದ್ಲವ್ರನ್ನ ಆಚೆ ಹೋಗೋ ಕೇಳೋ. ಅಯ್ಯೋ ಮಗನೇ, ಹಂಗ್ಯಾಕೋ ಮಾತಾಡ್ತೀಯ? ಮಗನ? ಯಾರು ನಿಮ್ ಮಗ? ನಮ್ಮಿಬ್ಬರ ಮಧ್ಯೆ ಯಾವ ಸಮಾಧಾನ ಉಳಿದಿಲ್ಲ. ಮೊದ್ಲಿನಿಂದ ಹೊರಟೋಗಿ. ನನಗ್ ನಾನು ಎಂತ ತಪ್ಪು ಮಾಡಿದೆ ಅಂತ ಅರ್ಥ ಆಗಿದೆಯಪ್ಪ. ನಾನ್ ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀನೋ. ಕ್ಷಮೆ ಕೇಳೋ ಅಧಿಕಾರನು ನೀವು ಕಳ್ಕೊಂಡಿದ್ದೀರಾ. ಎಂತ ದೊಡ್ಡ ಶಿಕ್ಷೆ ಕೊಡ್ತಾ ಇದೆಯೋ ನನಗೆ. ಒಬ್ಬ ತಂದೆಗೆ ಮಗ ಕಡೆ ಪಕ್ಷ ಕ್ಷಮೆನೂ ಕೊಡಕ್ಕಾಗಲ್ವಾ? ಅಲ್ಲ ಬಿಡಪ್ಪ, ಹೋಗ್ಲಿ ಬಿಡು. ಆದ್ರೆ ನಿಮ್ಮನ್ನೆಲ್ಲ ಇವತ್ತು ಈ ಸ್ಥಿತಿಗೆ ತಂದಲ್ಲ, ಆ ಪಾಪಿಗೆ ಶಿಕ್ಷೆ ಆಗುತ್ತೆ, ಖಂಡಿತ ಆಗುತ್ತೆ. ಅವ್ನಿಗೆ ಆಗ್ಬೇಕು, ಅದಕ್ಕಿರ್ಬಾರ್ದು, ಸಾಯ್ಬೇಕು, ಸಾಯ್ಲಿ, ಸಾಯ್ ನೀನು, ಅದಕ್ಕಿರ್ಬೇಕು. ಪಾಪಿ, ನೀನು ರಾಕ್ಷಸ. ಅಂಕಲ್, ಅಂಕಲ್ ಎಂತ ಕೆಲಸ ಮಾಡ್ತಾ ಇದ್ದೀರಾ? ನನ್ ಬಿಟ್ಬಿಡು, ನನ್ನ ಬಿಟ್ಬಿಡು. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ನನ್ ಪಾಪಿ ಕಡಪ್ಪ, ನಿನ್ನಂತ ಒಳ್ಳೆ ಮನುಷ್ಯನ ರಾಕ್ಷಸರನ್ನ ಬಿಟ್ಟು ಸಾಯ್ಸಕ್ ನೋಡ್ದಲ್ಲ. ಮನುಷ್ಯನ ರಾಕ್ಷಸ, ಸಾಯ್ಬೇಕು, ನನ್ ಬದುಕಿರಬಾರ್ದು. ಅದೇ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ದೊಡ್ಡ ಶಿಕ್ಷೆ ಇಲ್ಲ. ಇವತ್ತು ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ಥ ಆಗಿದೆ. ದಯವಿಟ್ಟು ಕ್ಷಮಿಸ್ಬಿಡೋ ಪ್ಲೀಸ್. ನೋಡೋ, ನಮ್ ಸ್ನೇಹಿತ ಮೇಲೆ ಡ್ಯಾಡಿ, ಕ್ಷಮಿಸ್ಬಿಡಪ್ಪ. ಮಗನೇ, ಇಷ್ಟು ದಿನ ನಿಮ್ಮ ಪ್ರೀತಿಗೆ ನಾನು ವಿರುದ್ಧವಾಗಿದ್ದೆ. ಆದ್ರೆ ಇವತ್ತು ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಪ್ರೀತಿ ಅಮರವಾಗಬೇಕು. ಹಾಗೆ ನಡ್ಕೊಳ್ಳೋ ಜವಾಬ್ದಾರಿ ನಂದು. ಲೇ ರಘು,